ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕೃತಿಕಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗಲ್ಲಿ ಬಂದು 3-4 ಡೇಸ್ದು ವ್ಲಾಗು ಒಂದೇ ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ. ಇದು ಮೊದಲಿಗೆ ಬಂದು ಸಂತೆಗೆ ಹೋಗಿದ್ವಿ, ನಾನು ನಮ್ಮ ಮನೆಯವರು ಮತ್ತು ಮಗ. ಸಂತೆಯಲ್ಲಿ ಚೆನ್ನಾಗಿರ್ತವೆ ತರಕಾರಿಗಳು, ಮತ್ತು ನಾವು ಏನು ಆರಿಸ್ಕೊಂಡು ತಗೊಂಡು ಬರ್ಬೋದು. ಆ ಥರ ನೋಡ್ತಾ ಇರ್ಬೋದು. ಮಲ್ಲಿಗೆ ಹೂವು 100 ಗ್ರಾಮ್ ಬಂದು 50 ರೂಪಾಯಿ ಮಾರ್ತಾಯಿದ್ರು. ಅದೇ ಫ್ಲವರ್ ಮಾರ್ಕೆಟ್ಗೆ ಹೋದರೆ ಅರ್ಧ KG 1/4 KGನೇ ಕೊಡ್ತಾರೆ. ಅಷ್ಟು ರೇಟಿಗೆ. ಇವಾಗ ಸೀಸನ್ ಅಲ್ವಾ, ಮಲ್ಲಿಗೆ ಹೂವು ಸ್ವಲ್ಪ ಕಮ್ಮಿ ಇರುತ್ತೆ. ಹಂಗಾಗಿ ಇವಾಗ ತರಕಾರಿ ಎಲ್ಲ ಮನೆಗೆ ತೊಗೊಂಡು ಬಂದು ಫ್ರಿಜ್ಜಲ್ಲಿ ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಫ್ರೆಶ್ ಆಗಿದೆ. ಬೇರೆ ದಿನದಲ್ಲಿ ಈ ಸೊಪ್ಪು ಒಂದು ಕಟ್ಟು 20 ರೂಪಾಯಿ ಮಾರ್ತಾರೆ, 20-25ವರೆಗೂ ಮಾರ್ತಾರೆ. ಅದೇ ಸಂತೆಯಲ್ಲಿ 2 ಕಟ್ಟು ತಗೊಂಡ್ರೆ 30 ರೂಪಾಯಿ ಆ ಥರ ಮಾರ್ತಾರೆ. ನಮ್ಮ ಮನೇಲಿ ಏನಿಲ್ಲ, ವಾರಕ್ಕೊಂದ್ಸರಿ ಆದರೂ ಬಸ್ಸಾರು ಮಾಡಲೇಬೇಕು. ಅದು ಸೊಪ್ಪುದಾಗಲಿ ಇಲ್ಲಾಂದರೆ ತರಕಾರಿದಲ್ಲಾಗಲಿ ಬಸ್ಸಾರು ಮಾಡಲೇಬೇಕು. ಕಂಪಲ್ಸರಿ ವಾರಕ್ಕೊಂದ್ಸರಿ ಇದ್ದೇ ಇರುತ್ತೆ ಬಸ್ಸಾರು. ಮತ್ತು ತರಕಾರಿ ನೂಕೋಲು, ಕ್ಯಾರೆಟು, ಬೆಂಡೆಕಾಯಿ, ಮತ್ತು ಬೀನ್ಸು, ಪಡವಲಕಾಯಿ ಎಲ್ಲನೂ ಒಂದೇ ಅಳ್ತು ನೋಡಿಸಿದ್ದೀನಿ ವಿಡಿಯೋದಲ್ಲಿ ನಾನು. ಆ ಥರ ಬೇರೆ ಕಡೆ ಆ ಥರ ಎಲ್ಲ ಕೊಡೋಲ್ಲ. ಗುಡ್ಡೆಗಳು ಇಲ್ಲ KG ಲೆಕ್ಕದಲ್ಲಿ ಕೊಡ್ತಾರೆ. ಅಲ್ಲಿ ಒಬ್ಬರು ಇರ್ತಾರೆ ನಮ್ಮ ಮನೆಯವ್ರ ಪರಿಚಯ ಅವರು. ಯಾವ ತರಕಾರಿ ಆದರೂ ಎಷ್ಟು ತುಂಬಿಸ್ಕೊಂಡು ಒಟ್ಟಿಗೆ ಎಲ್ಲ ಕವರ್ಗೆ ಏನೇನು ಬೇಕೋ ಎಷ್ಟೆಷ್ಟು ಬೇಕೋ ಎಲ್ಲ ಎತ್ತಾಕೊಂಡು ಬಂದು ಅವ್ರಿಗೆ ತೂಕ ಹಾಕ್ಸಿದ್ರೆ ಎಷ್ಟು KG ಬರುತ್ತೋ ಅದಕ್ಕೆ ಕಾಸು ತೊಗೊಳ್ತಾರೆ. ಈ ಕವರಲ್ಲಿರೋ ತರಕಾರಿ ಎಲ್ಲ ಬರೀ 200 ರೂಪಾಯಿಗೆ ಅಷ್ಟೇನೆ. ಅದೇ ಅಂಗಡಿಯಲ್ಲಿ ಆಗಿದ್ದಿದ್ರೆ ಇಲ್ಲಾಂದರೂ ಒಂದು 300-400 ರೂಪಾಯಿ ಆದರೂ ಈಸ್ಕೊಳ್ತಾಯಿದ್ರು ಈ ತರಕಾರಿಗೆ. ನೋಡ್ತಾ ಇರ್ಬೋದು ಬೆಂಡೆಕಾಯಿ, ಬೀನ್ಸು, ಹಾಗಲಕಾಯಿ, ಮೂಲಂಗಿ, ಕ್ಯಾರೆಟು, ನೂಕೋಲು, ಮತ್ತು ಬೆಟ್ಟದ ನೆಲ್ಲಿಕಾಯಿ ಇದೆಯಲ್ಲ ಅದು ಅಲ್ಲೇ ತಗೊಂಡಿದ್ದು. ಮಾವಿನಕಾಯಿನೂ ಅಷ್ಟೇ. ಈ ಸೀಸನ್ನಲ್ಲಿ ಫಸ್ಟ್ ಮಾವಿನಕಾಯಿ ಇದು ನಮ್ಮ ಮನೆಗೆ ತಂದಿದ್ದು. ಹುಳಿ ಇರ್ಬೋದು ಅಂದ್ಬಿಟ್ಟು ಒಂದೇ ಒಂದು ಎತ್ಕೊಂಡಿದ್ದು ಮಗ ತಿನ್ನಕ್ಕಂತ. ಇದೆಲ್ಲ ತೂಕ ಹಾಕಿ 200 ರೂಪಾಯಿ ಅಷ್ಟೇ ಕೊಟ್ಟಿದ್ದು ನಮ್ಮ ಮನೆಯವರು ಈ ತರಕಾರಿಗಳಿಗೆ. ಇದು ನಿಂಬೆಹಣ್ಣು ಬಂದು ಬೇರೆ ಜಾಗದಲ್ಲಿ ತೊಗೊಂಡಿದ್ದು 50 ರೂಪಾಯಿಗೆ ಇಷ್ಟು ನಿಂಬೆಹಣ್ಣು. ಮತ್ತು ನುಗ್ಗೆಕಾಯಿ 20 ರೂಪಾಯಿ. ಇದರಲ್ಲಿ 4 ಇದ್ದಾವೆ. ಅನ್ಫಾರ್ಚುನೇಟ್ಲಿ ತಗೊಂಡು ಬಂದಿದ್ದಾಯಿತು. ಆದರೆ ಅವತ್ತು ಮಧ್ಯಾಹ್ನ ಅಲ್ವ ನಾವು ಸಂತೆಗೆ ಹೋಗಿದ್ದು. ಸಾಯಂಕಾಲ ನಮ್ಮ ಮನೆಯವರು ಹಾಲು ಕರೆಯೋಕ್ಕೆ ಹೋಗಿದ್ದರು ಒಂದು ಮನೆ ಹತ್ರ. ಆ ಮನೆ ಹತ್ರ ನುಗ್ಗೆಕಾಯಿ ಮತ್ತು ನೆಲ್ಲಿಕಾಯಿ ಎಲ್ಲ ಕಿತ್ಕೊಂಡು ಬಂದಿದ್ದರು. ಫಸ್ಟೇ ಗೊತ್ತಿದ್ದಿದ್ರೆ ತಗೊಳ್ತಾ ಇದ್ದಿಲ್ಲ ಸಂತೆಯಲ್ಲಿ. ಇವಾಗ ನಾನು ಆಗಿನ ಸಂತೆಯಿಂದ ಬಂದು ಹಂಗೆ ಎತ್ತಿಟ್ಕೊಡ್ತಾ ಇದ್ದೀನಿ ಫ್ರಿಜ್ಜಲ್ಲಿ. ಇಲ್ಲಾಂದರೆ ಅದು ಕವರಲ್ಲೇ ಇಟ್ಟರೆ ಒಂಥರ ಬಿಸಿ ಬಗ್ಗೆ ಬಿಸಿಲು ಬೇರೆ ಜಾಸ್ತಿ ಇದೆ ಅಲ್ವಾ, ತರಕಾರಿ ಎಲ್ಲ ಬೇಗ ಹಾಳಾಗುತ್ತೆ ಹೊರಗಡೆನೇ ಇಟ್ಟರೆ ಅಂದ್ಬಿಟ್ಟು ಬೇಗ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊಡ್ತಾ ಇದ್ದೀನಿ. ಎಲ್ಲ ಬಿಡಿಸಿದ್ದೀನಿ. ನೋಡ್ತಾ ಇರ್ಬೋದು ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ. ನಮ್ಮದೇ ಕರಿಬೇವು ಸೊಪ್ಪು ಗಿಡ ಇದೆ, ಆದರೆ ನಮ್ಮ ಮನೆಯವ್ರು ಕಿತ್ಕೊಂಬರಲ್ಲ. ಟೈಮ್ಗೆ ಬೇಕಾಗುತ್ತಲ್ವ. ಕರಿಬೇವು ಸೊಪ್ಪು ಇಲ್ದಿರ ಎಷ್ಟೋ ಸರಿ ಅಡುಗೆ ಮಾಡಿದ್ದೀನಿ ನಾನು. ನನಗೆ ಕರಿಬೇವು ಸೊಪ್ಪು ಅಂದರೆ ತುಂಬಾ ಇಷ್ಟ. ನಾನು ತಿಂತೀನಿ ಎಲ್ಲ ಸಾಂಬಾರಲ್ಲೂ ಪ್ರತಿಯೊಂದರಲ್ಲೂ. ಹಂಗಾಗಿ ಕರಿಬೇವು ಸೊಪ್ಪು ಕೂಡ ಎತ್ಕೊಂಡೆ ನಾನು. ನೋಡ್ತಾ ಇರ್ಬೋದು ಎಲ್ಲ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊಪ್ಪುಗಳು ಬೇಗ ಮಾಡಿಬಿಡ್ತೀನಲ್ವ, ಹಂಗಾಗಿ ಕವರಲ್ಲೇ ಎತ್ತಿಟ್ಕೊಳ್ತೀನಿ. ಅರಿವೆ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು, ಕರಿಬೇವು ರೆಕ್ಕೆ ಹಂಗೆ ಡಬ್ಬದಲ್ಲಿ ಇಟ್ಕೊಳ್ತೀನಿ. ಇಲ್ಲಾಂದರೆ ಅದು ಒಂಥರ ಕೈಯಲ್ಲಿ ರೆಕ್ಕೆ ಇದು ಮಾಡ್ತೀವಲ್ಲ, ಎಲೆ ಎಲ್ಲ ಒಂಥರ ಕಪ್ಪಗಾಗುತ್ತೆ. ಹಂಗಾಗಿ ಅದನ್ನು ಹಂಗೆ ಇಟ್ಕೊಳ್ತೀನಿ. ಬೇಗ ಏನು ಹಾಳಾಗೋದಿಲ್ಲ, ಚೆನ್ನಾಗೇ ಇರುತ್ತೆ ಫ್ರೆಶ್ಶಾಗಿ. ಈರುಳ್ಳಿ 100 ರೂಪಾಯಿಗೆ 5 KG. ಇದು ಬೆಳ್ಳುಳ್ಳಿ ಬಂದು ಅರ್ಧ KG 200 ರೂಪಾಯಿ. ದೊಡ್ಡದು ಇದು ಬೆಳ್ಳುಳ್ಳಿ. ಎಸಳುಗಳು ದೊಡ್ಡದಾಗಿದೆ. ಅವಾಗೇ ಹೇಳ್ದಂಗೆ ನಮ್ಮ ಮನೆಯವರು ಹಾಲು ಕರೆಯೋಕ್ಕೆ ಹೋದಾಗ ಅವ್ರ ಮನೆ ಹತ್ರ ಕಿತ್ಕೊಂಡ್ಬಂದಿರೋದು ನೆಲ್ಲಿಕಾಯಿ. ಯಾರ್ಯಾರಿಗೆಲ್ಲ ಬಾಯಲ್ಲಿ ನೀರು ಬರ್ತಾಯಿದೆ ಅಂತ ತಿಳಿಸಿ ಆಯಿತಾ. ನನಗಂತೂ ಫೇವ್ರೆಟ್ ಇದು. ನಾವು 90 ಕಿಡ್ಸಲ್ಲಿ
ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲ ಗೊತ್ತಿರುತ್ತೆ. ನಾವು ತಿಂತಾಯಿದ್ದು ಫುಡ್ಡೇ ಇವುಗಳಲ್ವಾ. ಫ್ರೂಟ್ಸ್ ಅಂತ ಫುಡ್ಡು ಅಂತ ಹೇಳ್ಬಿಟ್ಟೆ ಫ್ರೂಟ್ಸು ಅಂತ ನೆಲ್ಲಿಕಾಯಿ ಇದು ನೆಕ್ಸ್ಟು ಶ್ರೀರಾಮನವಮಿ ಲಾಗು. ಶ್ರೀರಾಮನವಮಿ ಅಂದರೆ ಕಂಪಲ್ಸರಿ ನಮ್ಮ ಮನೇಲಿ ಮಾಡೇ ಮಾಡ್ತೀವಿ. ಯಾಕಂದರೆ ನಮ್ಮ ಮನೆಯವರು ಶ್ರೀರಾಮನವಮಿ ಹಬ್ಬದ ದಿನವೇ ಹುಟ್ಟಿದ್ದಂತೆ. ಆವಾಗಿಂದ ನಮ್ಮ ಮನೆಯವರು ಹುಟ್ಟಿದವಾಗಿಂದ ನೆಕ್ಸ್ಟ್ ಇಯರಿಂದ ನಮ್ಮ ಮಾವ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಬೆಲ್ಪಾನಕ, ನೀರು ಮಜ್ಜಿಗೆ, ಹೆಸ್ರುಬೇಳೆ ಮಾಡಿ ಸ್ವಲ್ಪ ಜನಕ್ಕೆ ಹಂಚಿಬಿಟ್ಟು, ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಜನಗಳಿಗೆ ಹಂಚಿಬಿಟ್ಟು, ಮತ್ತು ಒಂದು 5 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡೋದು ವರ್ಷವೂ ಇದು ನೋಡ್ಕೊಂಡು ಬಂದಿದ್ದೆ. ನಮ್ಮ ಮಾವ ಇರೋವರೆಗೂ ಮಾಡ್ತಾಯಿದ್ರು. ನಾನು ಬಂದಮೇಲೆ ಇವಾಗ ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ. ಬೇಗ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ಸರಿ ಮಗ ಶೆಡ್ ಹತ್ರ ಹೋಗಿದ್ದ, ನನ್ನ ಮಗಳು ಮಾತ್ರ ಇದ್ಲು ಮನೆಯಲ್ಲಿ. ಹಂಗಾಗಿ ನಮ್ಮ ಮನೆಯವರು ಸ್ವಲ್ಪ ರೆಡಿ ಮಾಡಿ ಕೊಟ್ಬಿಟ್ಟು ಪ್ರಿಪ್ರೇಷನ್ ಮಾಡಿಬಿಟ್ಟು ಹೋಗ್ಬಿಟ್ರು. ಅಲ್ಲೇನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು. ಇವಾಗ ನಾನೇ ಬೇಗ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪ್ರಿಪ್ರೇಷನ್ ಮಾಡಿದ್ದಲ್ಲ ಏನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಯಾಕಂದರೆ 12 ಗಂಟೆ ಒಳಗಡೆ ಪೂಜೆ ಮಾಡಬೇಕಲ್ವ. ಸೊ ಹಂಗಾಗಿ ನೋಡ್ತಾ ಇರ್ಬೋದು. ಒಂದರಲ್ಲಿ ನೀರು ಮಜ್ಜಿಗೆ, ಒಂದರಲ್ಲಿ ಬೆಲ್ಪಾನಕ, ಒಂದರಲ್ಲಿ ಕೋಸಂಬರಿ. ಮತ್ತು ಅದಕ್ಕೂ ಅರಿಶಿನ ಕುಂಕುಮ ಇಟ್ಕೊಂಡು ಹೂವೆಲ್ಲ ಇಟ್ಟು ಅರಿಶಿನ ದಾರ ಕಟ್ಟಿ ಪೂಜೆ ಮಾಡಿ ಹಂಚೋದು. ಇವಾಗ ದೇವ್ರಿಗೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ರಲ್ಲಿ ಸ್ವಲ್ಪ ಎತ್ತಿ ಇಡ್ತಾಯಿದ್ದೀನಿ. ಅದಾದಮೇಲೆ ನಮ್ಮ ಮನೆಯವರು ಒಂದು ಗೃಹ ಪ್ರವೇಶಕ್ಕೆ ಹೋಗಿದ್ದರು. ನನ್ನನ್ನು ಕರೆದ್ರು, ನಾನು ಹೋಗಿಲ್ಲ. ನಮ್ಮ ಮನೆಯವರು ಹಾಲು ಸಪ್ಲೈ ಮಾಡ್ತಾರೆ. ಅವ್ರಿಗೆ ಅವರು ಗೃಹ ಪ್ರವೇಶಕ್ಕೆ ಕರೆದಿದ್ರಂತೆ. ಹೋಗ್ಬಿಟ್ಟು ಬಂದಿದ್ದರು. ಅದ್ರ ನೆಕ್ಸ್ಟ್ ಡೇ ನಮ್ಮ ಮನೆಯವರು ಹಾಲು ಸಪ್ಲೈ ಮಾಡೋಕ್ಕೆ ಹೋಗ್ತಾರಲ್ವ, ಆವಾಗ ಇದನ್ನೆಲ್ಲ ಕೊಟ್ಟು ಕಳಿಸಿದ್ರು. ಏನೇನಿದೆ ಅಂತ ನೋಡೋಣವಾ. ಬ್ಯಾಗಲ್ಲಿ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ನಮ್ಮ ಮನೆಯವರು. ಹಾಲು ಅವರು ಅಂತ ಇದು ಮಾಡೋದೇ ಇಲ್ಲ. ಎಲ್ಲರೂ ಅಷ್ಟೇ ನಮ್ಮ ಮನೆಯವರು ಹಾಲೋಕೆ ಅವರೆಲ್ಲನೂ ಅವ್ರ ಮನೆಗಳಲ್ಲಿ ಏನೇ ಫಂಕ್ಷನ್ ಆಗಲಿ ಈ ಥರ ನಮ್ಮ ಮನೆಗೆ ಕೊಟ್ಟು ಕಳಿಸ್ತಾರೆ. ನೋಡ್ತಾ ಇರ್ಬೋದು. ಮೈಸೂರು ಪಾಕು ಮತ್ತು ಮಿಕ್ಸ್ಚರು ಈ ಬಾಕ್ಸ್ಗಳಲ್ಲಿ 4 ಬಾಕ್ಸ್ ಕೊಟ್ಟಿದ್ದಾರೆ. ಮತ್ತು ಈ ಬ್ಯಾಗು ರಿಟರ್ನ್ ಗಿಫ್ಟ್ ಅಂತ ಹೇಳ್ತಾರಲ್ವ, ಹೆಂಗಸರು ಹೋದವಾಗ ಅವ್ರ ಮುತ್ತೈದೆಗಳು ಹೋದವಾಗ ಕೊಡೋಕ್ಕಂತ ಆ ಬ್ಯಾಗು 2 ಕೊಟ್ಟು ಕಳಿಸಿದ್ದಾರೆ. ಆ ಬ್ಯಾಗಲ್ಲಿ ರಿಟರ್ನ್ ಗಿಫ್ಟ್ ಅಂತ ಹೇಳ್ಬಿಟ್ಟು ಬ್ಯಾಂಗಲ್ಸ್ ಆರ್ಗನೈಸರ್ ಬರುತ್ತಲ್ವ, ಅದು ಕೊಟ್ಟಿದ್ದಾರೆ. ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು, ತೋರಿಸ್ತಾ ಇದ್ದೀನಿ. ಏನಕ್ಕಕ್ಕ ಇದಲ್ಲ ಅಂತಂದರೆ ನೀವು ಎತ್ಕೊಂಡೋಗಿ ಅಂತ ಕೊಟ್ಟು ಕಳಿಸಿದ್ರಂತೆ. ತುಂಬಾ ಇದಾಗುತ್ತಲ್ವ ಈ ಥರ ಇದು ಮಾಡಿದ್ರೆ, ಎಷ್ಟು ಇದಿದ್ದಾರೆ ಅಂತ ಹೇಳ್ಬಿಟ್ಟು 2 ಆರ್ಗನೈಸರು.
ನಾವು ತಟ್ಟೆ ಬಟ್ಲು ಎಲ್ಲ ಕೊಡ್ತೀವಲ್ವ ಫಂಕ್ಷನ್ ಏನಾನ ಮಾಡಿದವಾಗ ಈ ಥರನೂ ಕೊಡ್ಬೋದು ಅಂತ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು, ನಿಮಗೂ ಒಂದು ಐಡಿಯಾ ಬರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ನನ್ನ ಮಗಳು ಬಳೆಗಳು ಹಾಕಿ ಇಟ್ಕೊಂಡಿದ್ದಾಳೆ, ಅವಳದೇ ಬಳೆಗಳಿದು ನೋಡ್ತಾ ಇರ್ಬೋದು. ಎರಡರಲ್ಲೂ ಫಸ್ಟ್ ನಮ್ಮ ಮನೆಗೇನು ಇದೇನು ಬೇಕಾಗಿಲ್ಲ, ಆದ್ರೂ ಇನ್ನು ಕೊಟ್ಟಿದ್ದಾರಲ್ವ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನನ್ನ ಮಗಳು ಎತ್ತಿಟ್ಕೊಂಡಿದ್ದಾಳೆ. ಬ್ಯಾಂಗಲ್ಸ್ ಆರ್ಗನೈಸರು ಇದು. ಸಂಜೆ ರಾತ್ರಿ ಟೈಮೇನು ಟೊಮೆಟೊ ಗೊಜ್ಜು ಮತ್ತು ಚಪಾತಿ ಮಾಡಿದ್ದೆ, ಮತ್ತು ರೈಸು ಸ್ವಲ್ಪ. ನಮ್ಮ ಮನೆಯವ್ರಿಗೆ ಚಪಾತಿ ಪೂರಿ ದೋಸೆ ಏನಾನ ತಿಂದರು ಅಂದರೆ ಅವ್ರಿಗೊಂದು ಸ್ವಲ್ಪ ರೈಸ್ ಇರಲೇಬೇಕು. ಹಂಗಾಗಿ ಪಕ್ಕದಲ್ಲಿ ರೈಸ್ಗೆ ಇಟ್ಕೊಂಡು ಒಂದು ಕಡೆ ಟೊಮೊಟೊ ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ. ಆಲ್ ಟೈಮ್ ಫೇವ್ರೇಟು ಟೊಮೊಟೊ ಗೊಜ್ಜು ಮತ್ತು ಚಪಾತಿ. ಯಾರಿಗೆ ಇಷ್ಟ ಅಂತ ಕಾಮೆಂಟಲ್ಲಿ ತಿಳಿಸಿ ಆಯಿತಾ. ನನಗಂತೂ ತುಂಬಾ ಇಷ್ಟ, ಮತ್ತು ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿನ್ನೋದು ಟೊಮೊಟೊ ಗೊಜ್ಜು ಚಪಾತಿ. ಪಲ್ಯಗಳಿಗಿಂತ ಟೊಮೊಟೊ ಗೊಜ್ಜು ಅಂದರೆ ತುಂಬಾ ಇಷ್ಟ. ಒಂದು ಫ್ಲ್ಯಾಶ್ ಬ್ಯಾಕ್ ಹೇಳ್ತೀನಿ. ನಾವು ಚಿಕ್ಕವರಿರುವಾಗ ನಮ್ಮೂರಿಗೆ ಮತ್ತು ನಮ್ಮ ಅಜ್ಜಿ ಊರಿಗೆ ಒಂದು ಕೆರೆ ಅಡ್ಡ ಅಷ್ಟೇನೆ. ಆವಾಗೆಲ್ಲ ನಾವು ಚಿಕ್ಕ ಮಕ್ಕಳಲ್ಲಿ ಚಪಾತಿ ದೋಸೆ ಅಂದ್ರೇ ಒಂಥರ ಸ್ಪೆಷಲ್ ಅಡುಗೆ ಅಂತ ಹೇಳ್ಬೋದು. ಇವಾಗೆಲ್ಲ ಬ್ರೇಕ್ಫಾಸ್ಟ್ ಅಂತ ಅಂದ್ರೇ ದೋಸೆ ಚಪಾತಿ ಇಡ್ಲಿ ಈ ಥರ. ನಾವು ಚಿಕ್ಕ ಮಕ್ಕಳಲ್ಲಿ ಇರಬೇಕಾದ್ರೆ ಚಪಾತಿ ದೋಸೆ ಅಂದರೆ ತುಂಬ ರೇರಾಗಿ ಮಾಡ್ತಾಯಿದ್ದಿದ್ದಲ್ವ. ಹಂಗಾಗಿ ನಮ್ಮ ಚಿಕ್ಕಮ್ಮ ಆವಾಗಿನ್ನೂ ಮದುವೆ ಆಗಿದ್ದಿಲ್ಲ, ಅಂದರೆ ಅಮ್ಮ ತಂಗಿ ಚಪಾತಿ ಮಾಡಿದ್ರೆ ಸಾಕು ಒಂದು ಬಾಕ್ಸ್ ಫುಲ್ಲು, ದೊಡ್ಡ ಬಾಗಿಲವಾಗಿ ಬಾಕ್ಸ್ ಬರುತ್ತಲ್ವ, ಅದ್ರ ತುಂಬ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡಿದವಾಗ ನಮಗಂತ ಬಾಕ್ಸಲ್ಲಿ ಹಾಕ್ಕೊಂಡು ಎತ್ಕೊಬಂದು ಕೆರೆ ಹತ್ರ ಕೊಡೋರು. ನಮ್ಮಮ್ಮ ಆವಾಗ ಅಜ್ಜಿ ಕುರಿಗಳು ಮೇಯ್ಸೋಕ್ಕೆ ಬರೋರಲ್ವ, ಅಜ್ಜಿ ಕೆರೆ ಹತ್ರ ಕುರಿ ಮೇಯ್ಸೋಕ್ಕೆ ಬಂದರೆ ನಮ್ಮಮ್ಮ ಅಲ್ಲಿ ಹೋಗಿ ತೊಗೊಂಡು ಬರೋರು. ನಂಗೆ ಅದೆಲ್ಲ ತುಂಬ ಹಂಗೆ ಮರೆಯೋಕ್ಕಾಗಲ್ಲ. ಅದೊಂಥರ ಫೀಲಿಂಗ್ ಅಲ್ವಾ. ಸೊ ಹಂಗಾಗಿ ನಾನು ಇವಾಗೂ ಹೇಳ್ತಾ ಇರ್ತೀನಿ, ಚಪಾತಿ ಟೊಮೆಟೊ ಗೊಜ್ಜು ಅಂದರೆ ಇದೆಲ್ಲ ಜ್ಞಾಪಕ ಬಂದುಬಿಡುತ್ತೆ ನನಗೆ. ನಿಮಗೂ ಹಿಂಗೇನಾ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಇವಾಗ ಚಪಾತಿ ಮಾಡಿದ್ದಾಯಿತು, ಮಗಳಿಗೆ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಕೊಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಕಾಮೆಂಟಲ್ಲಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.